ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ದಾನಿಗೆ ಊರಿಗೆ ಹೋಗ್ತಿದ್ದಾಳೆ ಅಂತೇಳಿ ಬೆಳಗ್ಗೆನೇ ಬೇಗ ಗೋಧಿ ದೋಸೆ ಮತ್ತು ಮೊಸರು ಸಕ್ಕರೆ ಹಾಕಿ ತಿನ್ನಿಸಿದೆ. ಸಕ್ಕತ್ತಾಗಿರೋ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ಮೊಸರು ಸಕ್ಕರೆ ಜೊತೆ ಚಪಾತಿ ಆಗಲಿ ಗೋಧಿ ದೋಸೆ ಆಗಲಿ, ಚಪಾತಿಯಲ್ಲಿ ಮಾಡೋ ಐಟಮ್ಗಳನ್ನ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ನನಗೆ ಕೆನ್ನೆಗೆಲ್ಲ ಮುತ್ತು ಕೊಟ್ಬಿಟ್ಟು ಅಪ್ಪನ ಜೊತೆ ಹೊರಟ್ಲು. ಅಂದರೆ ಅವರಪ್ಪ ರಾಮನಗರಕ್ಕೆ ಗಾಡಿ ಬಿಡೋಕ್ಕೆ ಹೋಗ್ತಾಯಿದ್ದಾರೆ. ಹಂಗೆ ನಮ್ಮ ಅತ್ತೆನೂ ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬಸ್ ಹಸ್ಬಿಟ್ಟು ನಾನು ಗಾಡಿ ಬಿಡೋಕೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಅಜ್ಜಿ ಒಂದು ಕಾಲಿಗೆ ಅವ್ರ ಅಪ್ಪ ಒಂದು ಕಾಲಿಗೆ ಚಪ್ಪಲಿ ಹಾಕ್ತಿದ್ದಾರೆ. ಅವಳಿಗೆಲ್ಲರೂ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಒಂಥರ ಎಕ್ಸೈಟ್ಮೆಂಟ್, ನಾನೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನೋಡಿ ಹೆಂಗೆ ನನಗೆ ಬಾಯ್ ಬಾಯ್ ಅಮ್ಮ ಬಾಯ್ ಅಂತ ಹೇಳ್ತಿರ್ತಾಳೆ ಅಂತ. ಮಮ್ಮಿ ಬೇಡ, ಸಂಜೆ ಬರ್ತೀನಿ ಅವ ಸಂಜೆ ಬರ್ತೀನಿ ಅಂತ. ಬಾಯ್ ಗಂಡ, ಹುಷಾರು ಹುಷಾರು. ಹಾಂ ಅವಳು ಹುಷಾರ ಕರ್ಕೊಂಡೋಗಿಮ್ಮ, ಸರಿ ಇಲ್ಲ ತೀಟೆ. ನೋಡಿ ಬೆಳಿಗ್ಗೆ ಎದ್ದು ಇದು ನನ್ನ ಮುಖನೇ ತೊಳೆದಿಲ್ಲ, ಫ್ರೆಶಪ್ ಆಗಿಲ್ಲ. ಅವ್ರು ಬೇಗ ಹೊರಟೋಗ್ತಾರೆ ಅಂತೇಳಿ ಈಗ 9 o'clock ಅಷ್ಟರೊಳಗೆ ನಾಷ್ಟ ತಿನ್ನಿಸಿ ಗೋಧಿ ದೋಸೆ ಮಾಡಿದ್ದೀನಿ. ಇವತ್ತು ಗೋಧಿ ದೋಸೆ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿ, ನಮ್ಮ ಮನೆಯವರು ಪಾಪ ಅದೇನೋ ಗಾಡಿ ರಿಪೇರಿ ಇದೆ ಅಂತೇಳಿ ಅದನ್ನ ತೊಗೊಂಡೋದ್ರಲ್ಲ, ಬಸ್ಗೆ ಹೋಗ್ತೀನಿ ಅಂತೀರ ಅಮ್ಮ. ಬೇಡ ಮಗನ ಹೋಗ್ತಾಳಲ್ಲ ಅಂದ್ಬಿಟ್ಟು ಗಾಡಿಲೇ ಬಸ್ ಹತ್ಸಿ ಅಂತ ಹೇಳಿದ್ದೀನಿ. ಇವಾಗ ಬಸ್ ಹತ್ಸಿ ಅವರು ಗಾಡಿ ರಿಪೇರಿ ಮಾಡಿಸ್ಕೊಂಬರ್ತಾರೆ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಸ್ವಲ್ಪ ನನಗೂ ಮೈಕೈ ನೋವು ಎಲ್ಲ ಜಾಸ್ತಿ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ತೀವಿ. ಸೊ ನಾನೀಗ ಫ್ರೆಶಪ್ ಆಗಬೇಕು. ಅದಕ್ಕೆ ನಾನು ಫಸ್ಟೇ ಅಡುಗೆ ಮಾಡಿಕೊಟ್ಬಿಟ್ಟು ಅವ್ರಿಗೆ ಬನ್ನಿ ಗೋಧಿ ದೋಸೆ ಹೆಂಗೆ ಬಂದರೆ ತೋರಿಸ್ತೀನಿ. ನೋಡಿ ಇದು ಕುಪ್ಪಿ ಹಸು. ನಾನು ರಿಟರ್ನ್ ಹಾಕಿದ್ರೆ ಬಟ್ ಅವಳು ಅಲ್ಲಿ ನಾಯಿ ಮನೆ ಹತ್ರ ಸ್ವಲ್ಪ ನಾವು ಟೈಲ್ಸ್ ಹಾಕ್ಸಿಲ್ಲಲ್ಲ, ಅಲ್ಲಿ ತೊಗೊಂಡೋಗ್ಬಿಟ್ಟು ಆಟ ಆಡ್ಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಅದು ವೀಲೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಅದಕ್ಕೆ ಅವರು ರಿಟರ್ನ್ ಹಾಕ್ಸ್ಕೊಳ್ಳ ಕ್ಯಾನ್ಸಲ್ ಮಾಡಿಬಿಟ್ರು. ಹೋಗ್ಲಿ ಬಿಡು, ಎಷ್ಟು ದಿನ ಆಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ನನಗೇನೋ ಇದು ತುಂಬ ಇಷ್ಟ ಆಯಿತು. ಬಟ್ ಅವಳ ಐಟು ಪಾಪ ಕಾಲು ಸ್ವಲ್ಪ ಚಿಕ್ಕ ಅನಿಸುತ್ತೆ, ತಲೆ ದಪ್ಪ ಮಾಡಿಬಿಟ್ಟು ಬಾಡಿ ಚಿಕ್ಕ ಮಾಡಿಬಿಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ನೋಡಿದ್ರೆ ಈ ಥರ ಆಯಿತು. ನಮ್ಮ ಹತ್ರನೇ ಉಳ್ಕೊಳ್ಳೋಕೆ ಅದೃಷ್ಟ ಇತ್ತು ಅನಿಸುತ್ತೆ, ಅದಕ್ಕೆ ಇಲ್ಲೇ ಉಳ್ಕೊಂಡಿದೆ. ಬನ್ನಿ ಹೋಗಿ. ಇದು ಇವಾಗ ಅನಾಥ. ನನ್ನ ಮಗಳು ಬರೋ ಗಂಟೆ 2 days. ನೋಡಿ ಇದು ಅವಳಿಗೆ ತಿನ್ನಿಸಿದ್ದು ಮೊಸರು ಹಂಗೆ ಇದೆ. ಇದು ತುಂಬ ಇದು ಲೋಟದಲ್ಲಿ ತುಂಬ ಮಾಡಿದೆ. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಇದೆ. ಮಧ್ಯಾಹ್ನ ಅವಳೇನಾದರೂ ಇದ್ದಿದ್ರೆ ಮೊಸರನ್ನಕ್ಕೆ ಹಾಕ್ತಿತ್ತು. ಈಗ ಫ್ರಿಜ್ಗೆ ಎತ್ತಿಡ್ತೀನಿ. ನೋಡಿ ಎಷ್ಟು ಮಿಸ್ಸಿಯಾಗಿದೆ. ಇದೆಲ್ಲ ಎತ್ತಬೇಕು ಇವಾಗ ನಾನು. ನೋಡಿ ಓಕೆ, ಇದೆಲ್ಲ ಎತ್ಬಿಟ್ಟು ಆಮೇಲೆ ನಾಷ್ಟ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನೋಡೋಣ ಏನು ಹೇಳ್ತಾರೆ. ಬಂದು ರೆಡಿ ಆದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ರಾತ್ರಿ ಮಾಡಿದ ಪಕೋಡ, ಪಪ್ಪಾಯ ಇದೆಲ್ಲ ನಾಯಿಗೆ ಹಾಕ್ಬೇಕು ಇವಾಗ. ಯಾಕೆಂದರೆ ಇದು ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ, ವೇಸ್ಟ್ ಆಗುತ್ತೆ. ಪಪ್ಪಾಯನೂ ಅಮ್ಮ ಊರಿಗೆ ಹೋದ್ರಲ್ಲ, ಹಾಗಾಗಿ ನನಗೆ ಯಾಕೋ ಇಷ್ಟ ಆಗಿಲ್ಲ, ಸ್ವಲ್ಪ ತಿಂದ್ಬಿಟ್ಟಂಗೆ ಇಟ್ಬಿಟ್ಟೆ. ನಾಯಿಗೆ ಹಾಕಬೇಕು. ಸೊ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಚಾರ್ಜಿಂಗು ಕಡಿಮೆ ಇದೆ. ಈಗ ಇದು ನಾಯಿಗೆ ಹಾಕ್ತೀನಿ, ಫೋನ್ನ ಚಾರ್ಜ್ ಹಾಕ್ತೀನಿ, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಸ್ಪಿಟ್ಲಿಂದ ಬಂದು ನಮ್ಮ ಮನೆಯವರು ಇಲ್ಲೇ ಊಟ ಮಾಡೋಣ, ನಾನೇ ಊಟ ಮಾಡೋಣ ಇಲ್ಲೇ ಅಂತ ಹೇಳಿದೆ. ಅದಕ್ಕೆ ಅವ್ರು ಮೀನು ಸಾಂಬಾರು ತೊಗೊಂಡ್ರು. ನನಗೆ ಯಾಕೋ ಮೀನು ಸ್ಮೆಲ್ಲೇ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಚಿಕನ್ ತೊಗೊಂಡೆ. ಅದೆಲ್ಲ ಆದಮೇಲೆ ಸ್ವಲ್ಪ ಮ್ಯಾಟ್ ಇದ್ದು ಅಂತ ಹೇಳಿ ನಮ್ಮ ಮನೆಯವ್ರು ತೊಳಿತಾಯಿದ್ರು. ಅದಕ್ಕೆ ಮುಂಚೆನೇ ಬೇವಿನ ಸೊಪ್ಪೆಲ್ಲ ಕಿತ್ಕೊಂಬಂದು ನನ್ನ ಕೈ ಕೊಟ್ಟಿದ್ರು. ಬಟ್ ನಾನು ಚಚ್ಚಲ್ಲ, ನೀವು ಚಚ್ಚಬೇಕು ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ತಲೆಗೆ ಎಣ್ಣೆ ಹಾಕು ಅಂತಲೇ ಹೇಳಿದರು. ತಲೆಗೆ ಎಣ್ಣೆ ಹಾಕ್ತಿದ್ದೆ, ಅದಕ್ಕೆ ನಾನು ಆಡ್ಕೋತಿದ್ದೆ ಕುಟ್ಟಪ್ಪ ಕುಟ್ಟು ಅಂತ. ಅದಕ್ಕೆ ಆ ಕಡೆ ತಿರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಅದು ನಾನು ಹೇಳಿದೆ ಕುತ್ಕೊಂಡೆ ಹಾಕಿ ಬನ್ನಿ, ನನ್ನ ತಲೆಗೆ ಅಷ್ಟೆಲ್ಲ ಎಣ್ಣೆ ಹಚ್ತೀನಿ ಅಂತ ಹೇಳಿ.
ವೈಟ್ ಏರ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೆ. ಅದಕ್ಕೆ ಅವರು ಅಷ್ಟು ಏನಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಆಗಲಿ ಬಿಡು ಅಂತ ಹೇಳ್ತಾರೆ. ಸೊ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಎಳ್ನೀರು ಕೊಡಿ ಅಂತ ಹೇಳಿದ್ದೆ. ಅದಾದಮೇಲೆ ತೋಟದಲ್ಲಿ ಹೋಗಿ ಎಳ್ನೀರು ಕಿತ್ಕೊಂಡ್ಬಂದು ನಂಗೊಂದು ಅವ್ರಿಗೊಂದು ಎಳ್ನೀರು ಕೊಟ್ಟರು. ಅದೆಲ್ಲ ಆದಮೇಲೆ ನಾನು ಇಲ್ಲಿ ಕೂತಿರೋದು ಸೊಪ್ಪಿನ ಮಡಿ ಹತ್ರ. ನೋಡಿ ಸಬ್ಸಿಗೆ ಸೊಪ್ಪೆಲ್ಲ ಹೂವು ಬಂದುಬಿಟ್ಟಿದೆ. ನಾನಿಲ್ಲಿ ಗುಳಿ ತೋರಿಸ್ತೀನಲ್ಲ, ಇಲ್ಲಿ ಅಡ್ಲೆಕಾಯಿ ಬೀಜ ಇತ್ತು, ಅವನ್ನ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಯಾವಾಗೂ ನೀವು ಹಾಕಿದ್ರೆ ಬಂದಿರ, ನಾನೇ ಹಾಕಿದ್ದೀನಿ ನೋಡೋಣ ಅಂತೇಳಿ. ಏನು ಮಾಡೋದೋ ಗೊತ್ತಿಲ್ಲ. ಗಂಜಿನೂ ಸ್ವಲ್ಪ ಬಲ್ತ್ಬಿಟ್ಟಿದ್ದು, ಅದಕ್ಕೆ ನಾನು ಸ್ವಲ್ಪ ನಮ್ಮ ಮನೆಯವ್ರು ಕುಡ್ದಿದ್ದು ಸ್ವಲ್ಪ ಎಳೆಯದಿತ್ತು, ಅದ್ರಲ್ಲಿ ಗಂಜಿನೇ ಬಂದಿರಲಿಲ್ಲ. ನಾನು ಅರ್ಧ, ನಮ್ಮ ಮನೆಯವ್ರು ಅರ್ಧ ತಿಂದ್ಬಿಟ್ಟು ಅಲ್ಲಿಂದ ಎದ್ದು ಬರಬೇಕಾದ್ರೆ ನೋಡಿ ನಮ್ಮ ರೋಸ್ ಗಿಡಗಳೆಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂತ. ಇದು ಸೊಪ್ಪಿನ ಮಡಿನೂ ಅಷ್ಟೇ ಫುಲ್ಲು ಸತ್ತ ಬಂದುಬಿಟ್ಟಿದೆ. ಈ ಕಡೆ ಎಲ್ಲ ಇದಿತ್ತು, ಏನಪ್ಪ ಅದು ಮೆಂತ್ಯ ಸೊಪ್ಪೆಲ್ಲ ಕಿತ್ಕೊಂಡು ಖಾಲಿ ಆಗಿದೆ. ಈ ಕಡೆ ಪಾಲಕ್ಕು, ಈ ಕಡೆ ಸಬ್ಸಿಗೆ ಸೊಪ್ಪಿದೆ. ಇಲ್ಲಿ ರೋಸ್ ಗಿಡಗಳಂತೂ ಎಲ್ಲ ಎಲೆಗಳನ್ನ ಹುಳಗಳೆಲ್ಲ ತಿಂದುಬಿಟ್ಟಿದೆ. ಇಲ್ಲಿ ಕಡ್ಡಿ ತೋಟ ಇರೋದ್ರಿಂದ ಅವಕ್ಕೆ ಔಷಧಿ ಕೂಡ ಹೊಡೆಯೋದಕ್ಕಾಗಲ್ಲ. ಎಷ್ಟು ಚೆನ್ನಾಗಿತ್ತು ಅಂತ ನೀವು ಹಳೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಗಿಡಗಳಂತೂ ಗಿಡದ ತುಂಬ ಹೋಗ್ಬಿಡ್ತಿತ್ತು. ಬಟ್ ಈ ಥರ ಆಗಿ ನೋಡಿ, ಮಧ್ಯದ ಗಿಡದಲ್ಲಂತೂ ಎಲೆಗಳೇ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಇದನ್ನೆಲ್ಲ ಬುಡದ ಸಮೇತ ಕಟ್ ಮಾಡಿ ಆಮೇಲೆ ಚಿಗುರುತ್ತೆ ಚೆನ್ನಾಗಿ ಅಂತ. ಈಗ ಸ್ವಲ್ಪ ಹೂವು ಬಿಟ್ಟಿದೆ, ಹೂವೆಲ್ಲ ಹತ್ಕೊಂಡು ಕಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು.